ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಹೊರಗಡೆ ಬಂದರೆ ಅಮ್ಮ ಹೋಳಿಗೆ ಮಾಡ್ತಿದ್ರು ಫ್ರೆಂಡ್ಸ್. ಹೋಳಿಗೆ ತಗೊಂಡು ದೇವರಿಗೆ ನೈವೇದ್ಯ ಮಾಡೋಣ ಅಂತ ಹೋಗ್ತಿದ್ವಿ ಫ್ರೆಂಡ್ಸ್. ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಬಟ್ಲಲ್ಲಿ ಹೋಳಿಗೆ ತಗೊಂಡು ಅಕ್ಕ ಒಳಗಡೆ ಹೋಗ್ತಿದ್ದ ಫ್ರೆಂಡ್ಸ್. ಈಗ ಹೋಗಿ ದೇವರಿಗೆ ನೈವೇದ್ಯ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ಅಕ್ಕ ನೈವೇದ್ಯ ತಗೊಂಡು ಹೋಗಿ ದೇವ್ರ ಹತ್ರ ಇಡ್ತಿದ್ದಾಳೆ ಫ್ರೆಂಡ್ಸ್. ಹಾಗೆ ಉದ್ದು ಕಡ್ಡಿ ಹಚ್ಚು ಅಂತ ಹೇಳಿದೆ, ಉದ್ದಿನ ಕಡ್ಡಿ ಹಚ್ತಾಳೆ ಫ್ರೆಂಡ್ಸ್. ಈಗ ನಮ್ಮ ಮನೆಯಲ್ಲಿರೋ ದೇವ್ರ ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ದೇವಸ್ಥಾನಕ್ಕೆ ನೈವೇದ್ಯ ತೆಗೆದುಕೊಂಡು ಹೋಗೋದಕ್ಕೆ ಅಕ್ಕ ರೆಡಿ ಮಾಡ್ತಿದ್ದಾಳೆ ಫ್ರೆಂಡ್ಸ್. ಆಮೇಲೆ ಅಪ್ಪನ ಹತ್ರ ಕಾಯಿ ಬೈಕ್ ಬೀಗ ತಗೊಂಡು ನಾವು ಹೋಗ್ತಾ ಇದೀವಿ ದೇವಸ್ಥಾನದ ಕಡೆಗೆ. ನಮ್ಮ ನಡೆ ದೇವಸ್ಥಾನದ ಕಡೆ. ನಮ್ಮ ಮನೆ ರಂಗೋಲಿ ಆರ್ಟಿಸ್ಟ್ ಇವರೇ ನೋಡಿ ಫ್ರೆಂಡ್ಸ್. ನಾವು ಮೊದಲು ಹೊರಟಿದ್ದೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ. ಆಂಜನೇಯ ಸ್ವಾಮಿ ಅವರನ್ನ ತೋರಿಸ್ತೀವಿ ಫ್ರೆಂಡ್ಸ್, ನೀವು ಅಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ. ಆಮೇಲೆ ಹೋಗಿದ್ದೆ ಹೆಣ್ಣು ಮಕ್ಕಳಮ್ಮ ದೇವಸ್ಥಾನದ ಹತ್ತಿರ. ದೇವ್ರನ್ನ ತೋರಿಸ್ತೀನಿ ಫ್ರೆಂಡ್ಸ್, ದರ್ಶನ ಮಾಡ್ಕೊಳ್ಳಿ. ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ ನೊಂದು ಬೆಂದು ಬಂದೋ. ನಾವು ಮತ್ತೆ ಬಂದಿದ್ದೆ ಶ್ರೀ ಬನ್ನಿ ಮಹಾಕಾಳಿ ತಾಯಿ ದೇವಸ್ಥಾನಕ್ಕೆ. ನೊಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ. ನಾವು ಮತ್ತೆ ಬಂದಿದ್ದೆ ಶ್ರೀ ಬಸವಣ್ಣನವರ ದೇವಸ್ಥಾನಕ್ಕೆ. ಆಮೇಲೆ ಈಶ್ವರನ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ನಮ್ಮನ್ನು ಕಾಯೋ ಕಣ್ಣೀರಮ್ಮ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಕಾಯಿ ಹೊಡ್ಕೊಂಡು ನೈವೇದ್ಯ ಮಾಡ್ಕೊಂಡು ಮನೆಗೆ ಹೋದ್ವಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ ಅಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.